ಈ ಕಾಂಗ್ರೆಸ್ ಸರ್ಕಾರದ ತೊಗಲಕ್ ದರ್ಬಾರನ್ನ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿ ಅದರ ಮೂಲಕ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ನಾನು ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮೊಹಲ್ಲಾಗಳಿಗೆ ನಾವು ಹೆಚ್ಚು ಹೋಗಬೇಕು. ಅವ್ರಿಗಾಗಿರುವಂತಹ ಅನ್ಯಾಯ ಕಾಂಗ್ರೆಸ್ ಸರ್ಕಾರದಿಂದ ಅವರು ಮನವರಿಕೆ ಮಾಡಬೇಕು. ಅವರಿಗೆ ಬಿಡುಗಡೆ ಆಗಬೇಕಾಗಿದ್ದ ಹಣವನ್ನ ಬೇರೆ ಕಡೆ ದುರುಪಯೋಗ ಮಾಡಿಕೊಂಡಿರೋದನ್ನ ಮನವರಿಕೆ ಮಾಡಬೇಕು. ಅಂಕಿಅಂಶಗಳನ್ನ ಹೇಳಕ್ಕೆ ಸಮಯ ಇಲ್ಲ. ಈ ರೀತಿ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಅವಕಾಶ ಇದೆ. ಬಹುಶಃ ಇಡೀ ಪ್ರಪಂಚ ಅಚ್ಚರಿಯಿಂದ ಪ್ರಧಾನಿ ನರೇಂದ್ರ ಮೋದಿಜಿ ಕಡೆ, ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿ ಕಡೆ ನೋಡ್ತಾ ಇದೆ. 21ನೇ ಶತಮಾನ ಇದು ಭಾರತೀಯರ ಶತಮಾನ ಅನ್ನುವಂಥದ್ದು ಮಾತು ಕೇಳ್ತಾ ಇದ್ದೇವೆ. एक देश में 2 प्रधान 2 विधान 2 निशान नहीं चलेंगे ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹೇಳಿದಂತ ಮಾತು ಅದು ಇವತ್ತು ಸಾಕಾರ ಆಗ್ತಾ ಇದೆ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ನಾನು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಾವ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಒಂದು ದಿನ ವಿಶ್ರಾಂತಿಯನ್ನು ಪಡೆದೇನೆ ದೇಶದ ಉದ್ದಗಳಿಗೆ ಹೋಗಿ ಬಂದ ಮೇಲೂ ಸಹ ಪಕ್ಷವನ್ನು ಬಲಪಡಿಸೋ ದೃಷ್ಟಿಯಿಂದ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಇವಿಷ್ಟೇ ನಿಮ್ಮನ್ನ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು. ಬರುವಂತಹ ಚುನಾವಣೆ ವರೆಗೆ ಯಡಿಯೂರಪ್ಪನವರೇ, ನಾವ್ಯಾರು ಮನೆ ಸೇರಲ್ಲ, ಮನೆಗೆ ಹೋಗಿ ಬಿಜೆಪಿ ಅಭ್ಯರ್ಥಿ ಯಾರೇ ಇರಲಿ ಅವ್ರನ್ನ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅನ್ನೋ ಭರವಸೆಯನ್ನು ನೀವು ಕೊಟ್ರೆ ಖಂಡಿತ ನಾವು 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಕ್ಕೆ ಸಾಧ್ಯ ಇದೆ. ಇಡೀ ಜಗತ್ತು ಈ ಬರುವಂತಹ ಲೋಕಸಭಾ ಚುನಾವಣೆ ಕಡೆ ನೋಡ್ತಾ ಇದೆ.